ಈ ಒಂದು ವಿಡಿಯೋದಲ್ಲಿ ನಾನು ಸರಳವಾಗಿ ನಿಮಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮಲ್ಲಿ ಡಾಟಾ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಮಾಹಿತಿ ಒದಗಿಸ್ತಾ ಇದ್ದೇನೆ. ಈ ಮೊದಲ ಇನ್ಸ್ಟ್ರಕ್ಷನ್ ಆದಮೇಲೆ ಇಲ್ಲಿ ನಾನು ಒಂದು ಮಗುವಿನ SATS ನಂಬರನ್ನು ನಮೂದನೆ ಮಾಡ್ತೀನಿ. 12111245 ಈ ಒಂದು ಆಧಾರಿನ ನಂಬರಿನ ಮಾಹಿತಿ ಇರ್ತಕ್ಕಂಥ ಮಗುವಿನ ಡಾಟಾವನ್ನು ಇಲ್ಲಿ ನಾನು ಫಿಕ್ಸ್ ಮಾಡ್ತೀನಿ. ಇಲ್ಲಿ ನೋಡಿ, ಆ ಮಗುವಿನ ಆಧಾರ್ ಕಾರ್ಡಿನಲ್ಲಿದ್ದಂತೆ ನಾವು ಎಂಟರ್ ಮಾಡಿದಾಗ ಅಲ್ಲಿ ಡಾಟಾವನ್ನು ತೆಗೆದುಕೊಂಡಾಗ ಇಲ್ಲಿ ಕೆಳಗಡೆ ಇನ್ಸ್ಟ್ರಕ್ಷನ್ ಬರುತ್ತೆ. ಏಜ್ ಗ್ರೂಪ್ ಬಂದುಬಿಟ್ಟು ಅದು ಏಜ್ ಗ್ರೂಪ್ ಅಂಡರ್ ಜೂನಿಯರ್ 17 ಏಜು ಇಲ್ಲಿ ಅದು ಆಟೋಮೆಟಿಕ್ ತೊಗೊಂಡ್ಬಿಟ್ಟಿದೆ ಈಗ ಆಲ್ರೆಡಿ. ಯಾಕಂದರೆ ಅದು ಯಾವ ಈವೆಂಟ್ಸಿಗೆ ಬರ್ತದೆ ಅಂಥೇಳಿ ಆ SATS ನಂಬರನ್ನು ನಾವು ಹಾಕಿದ ತಕ್ಷಣ ಮಾಹಿತಿ ಫಿಕ್ಸ್ ಮಾಡಿದ್ರೆ ಅಲ್ಲಿ ತೊಗೊಳ್ತದೆ. ಇನ್ನು ಏಜ್ ಈಸ್ ಕಂಪ್ಲೀಟೆಡ್ ಆ್ಯಸ್ ಆನ್ ದಿ 31st December 2026 ಅದು ಕೌಂಟ್ ಆಗಿ ಈ ರೀತಿ ತೆಗೆದುಕೊಳ್ಳುತ್ತೆ. ಇನ್ನು ಪಾರ್ಟಿಸಿಪೇಟಿಂಗ್ ಟೈಪ್ ಇಂಡಿವಿಜುವಲ್ ಅಂದರೆ ಅಥ್ಲೆಟಿಕ್ಸ್ನಲ್ಲಿ ಬರ್ತದೆ, ಗ್ರೂಪ್ ಅಂತ ಹೇಳಿದ್ರೆ ಗುಂಪಾಟಗಳಲ್ಲಿ ಬರ್ತದೆ. ಉದಾಹರಣೆಗಾಗಿ ನಾನು ಈ ಮಗುವಿಂದು ಗುಂಪಾಟ, ಆ ಗುಂಪಾಟದಲ್ಲಿ ನಾನು ಗೇಮ್ಸ್ ಸೆಲೆಕ್ಟ್ ಮಾಡ್ತೀನಿ. ಆ ಹುಡುಗಿ ಹೆಸರು ಗರ್ಲ್, ಆಲ್ರೆಡಿ ಇಲ್ಲಿ ಮಾಹಿತಿ ತೆಗೆದುಕೊಂಡಂತೆ ಗರ್ಲು. ಸರಸ್ವತಿ ಅಂತ ಆ ಒಂದು ವಿದ್ಯಾರ್ಥಿನಿಯ ಹೆಸರು, ಬಾಲ್ ಬ್ಯಾಡ್ಮಿಂಟನ್ ಆಟ ಆಡುವಂತಹ ಒಂದು ವಿದ್ಯಾರ್ಥಿನಿ. ಇಲ್ಲಿ ಅಥ್ಲೆಟಿಕ್ಸ್ ಗೇಮು ಸೆಲೆಕ್ಟ್ ಮಾಡಬೇಕು, ಗೇಮ್ ಅಥವಾ ಅಥ್ಲೆಟಿಕ್ಸ್ ಅಂತೇಳಿದೆ. ಇಲ್ಲಿ ಬಾಲ್ ಬ್ಯಾಡ್ಮಿಂಟನನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಸಬ್ ಇವೆಂಟು, ಸೆಲೆಕ್ಟ್ ದಿ ಸಬ್ ಇವೆಂಟ್. ಆಲ್ರೆಡಿ ಬಾಲ್ ಬ್ಯಾಡ್ಮಿಂಟನ್ ಇಲ್ಲಿ ಬಂದಿದೆ, ಸಬ್ ಕ್ಯಾಟಗರಿ ಇಲ್ಲ ಇದರಲ್ಲಿ. ಗೇಮ್ಸ್ ಓಕೆ. ಇನ್ನು ವ್ಯೂನಲ್ಲಿ ಹೋಗ್ತೀನಿ. ನಾನೀಗ ವ್ಯೂನಲ್ಲಿ ಹೋಗಿ ಆ ಹುಡುಗಿಯ ಡೀಟೇಲ್ಸ್ ಮಾಹಿತಿನ ಇಲ್ಲಿ ಪಡ್ಕೊಳ್ತೀನಿ. ನೋಡಿ, ಆ ಹುಡುಗಿದೀಗ ನಾನು ಬಾಲ್ ಬ್ಯಾಡ್ಮಿಂಟನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಫಸ್ಟು ನಾವು ಆ್ಯಡ್ ಇವೆಂಟ್ಗೆ ಹೋಗಬೇಕು. ಬಾಲ್ ಬ್ಯಾಡ್ಮಿಂಟನ್ನು ಆ್ಯಡ್ ಇವೆಂಟ್ ಫಸ್ಟು, ಇವೆಂಟ್ ಆ್ಯಡ್ ಸಕ್ಸಸ್ಫುಲಿ. ಓಕೆ. ಇನ್ನು ವ್ಯೂ ಒತ್ತಿದ್ವಿ. ಆ ವ್ಯೂ ಕೆಳಗಡೆ ಆ ಮಗುವಿನ ಡೀಟೇಲ್ಸ್ ಬಂದಿದೆ. ನೇಮ್ ಆಫ್ ದಿ ಪಾರ್ಟಿಸಿಪೆಂಟು ಕಪ್ಲಿ ಸರಸ್ವತಿ, ಫಾದರ್ ನೇಮು, ಅದೆಲ್ಲ ಮಾಹಿತಿಯನ್ನು ಕೂಡ ಆ ಮಗು ಲಾಸ್ಟ್ ಏನು ಓದ್ತಾ ಇತ್ತು, ಈಗೇನು ಓದ್ತಾ ಇದೆ. ಇನ್ನು ಟ್ರ್ಯಾಕ್ ಶೂಟ್ ಸೈಜನ್ನು ಹಾಕಬೇಕು, ನಾವು ಶೂ ಸೈಜ್ ಹಾಕಬೇಕು. ಅಪ್ಲೋಡಿಂಗ್ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು. ಇನ್ನು ಇದಾದಮೇಲೆ ಬ್ಯಾಂಕ್ ಡೀಟೇಲ್ಸ್, ನಾವು ಆ ಮಕ್ಕಳಿಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸನ್ನು ತೊಗೊಂಬರ್ಲಿಕ್ಕೆ ಏನು ಹೇಳಿರ್ತೀವಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಮತ್ತು IFSC ಕೋಡ್ ಹೊಡೆದ್ರೆ ಬ್ಯಾಂಕ್ ನೇಮ್ ತನ್ನಿಂದ ತಾನೇ ಬರ್ತದೆ. ಇನ್ನು ಅದಾದಮೇಲೆ ಡಿಕ್ಲರೇಷನನ್ನು ಓದ್ತಿದ್ರೆ ಡಿಕ್ಲರೇಷನನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಈ ಪ್ರಕಾರದಲ್ಲಿ ನಾವು ಅಪ್ಲಿಕೇಶನನ್ನು ಓಪನ್ ಮಾಡಿ, ಒಂದು ಬಾರಿ ನಿಮಗೆ ತೊಂದರೆ ಆಗ್ತದೆ. ಇನ್ನೊಂದು ಬಾರಿ ನೀವು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಭಾಳ ಸರಳವಾಗಿ ಅಲ್ಲಿರ್ತಕ್ಕಂಥ ಮಾಹಿತಿ SATS ನಂಬರ್ ಹಾಕೋದು, ಇವೆಂಟ್ ಸೆಲೆಕ್ಟ್ ಮಾಡೋದು, ಅದನ್ನು ಆ್ಯಡ್ ಮಾಡೋದು. ವ್ಯೂನಾಗ ಹೋದರೆ ಮುಂದಿನ ಹಂತದಲ್ಲಿ ನೀವು ಸರಳವಾಗಿ ಆ ಒಂದು ವ್ಯೂನಲ್ಲಿ ಅಪ್ಲಿಕೇಶನನ್ನು ಸರಳವಾಗಿ ನೀವು ತುಂಬ್ತಾ ಹೋಗ್ತೀರಿ. ಇದು ಎಲ್ಲರಿಗೂ ಕೂಡ ಹಿಂದಿನ ವರ್ಷದಿಂದ ಪರಿಚಯ ಇದೆ. ಹಾಗಾಗಿ ಸರಳವಾಗಿ ಜಸ್ಟ್ ನಾನು ನಿಮಗೆ ರಿಕವರಿ ಅಂದರೆ ಆ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ನೆನಪಿನ ಆಳವನ್ನು ಜಸ್ಟ್ ನೀವು ನೆನಪಿಸ್ಕೊಳ್ಳಿಕ್ಕೆ ನಾನು ಜಸ್ಟ್ ಪ್ರಯತ್ನ ಪಡ್ತಾ ಇದ್ದೇನೆ. ಈ ರೀತಿ ಅಪ್ಲಿಕೇಶನ್ಗಳನ್ನು ತುಂಬಿ PDF ಆಗುತ್ತೆ. ನಾನು ನಾಳೆ ಒಂದು ಅಂತಿಮವಾಗಿರ್ತಕ್ಕಂಥ ಸಹಿ ಮತ್ತು ಡಿಕ್ಲರೇಷನ್ನೊಂದಿಗೆ ಅಪ್ಲೋಡ್ ಮಾಡಿ ಒಂದು PDF ತೆಗೆದು ಪ್ರಿಂಟನ್ನು ತೆಗೆದು ತೋರಿಸ್ತೀನಿ. ಈ ರೀತಿಯಲ್ಲಿ ನೀವು ಲಾಗಿನ್ ಆಗಿ ಇಷ್ಟು ಅಪ್ಲಿಕೇಶನನ್ನು ಜಸ್ಟ್ ನೀವು ಅವಲೋಕನ ಮಾಡಿ ನೋಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.